ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇನ್ನೇನು ಏಪ್ರಿಲ್ ತಿಂಗಳು ಬಂದೇ ಬಿಡ್ತಲ್ವಾ, ಈ ಸಂದರ್ಭದಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ. ಇದುವರೆಗೆ ನಾನು 8 ರಾಶಿಗಳ ಬಗ್ಗೆ ಆಲ್ರೆಡಿ ವಿಮರ್ಶೆ ಮಾಡಿ ಹಾಕಿದ್ದೇನೆ. ಇವತ್ತು ಬಂದು ಧನು, ಮಕರ, ಕುಂಭ, ಮೀನ ಈ 4 ರಾಶಿಗಳವರಿಗೆ ಯಾವ ಥರದ ಒಂದು ಭವಿಷ್ಯ ಇರ್ತದೆ, ಯಾವ ಥರದ ಒಂದು ಪ್ರಭಾವ ಬೀರುತ್ತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ, ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಮೊದಲನೇದಕ್ಕೆ ಬಂದ್ಬೇಡ ನಮ್ಮ ಧನು ರಾಶಿ. ಧನು ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ರಾಹು ಮಹಾರಾಜ ಧನು ರಾಶಿಗೆ ರಾಶಿಯಿಂದ 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 3ನೇ ಮನೆ ಮತ್ತು ಉಪಚಯ ಸ್ಥಾನ ಪರಾಕ್ರಮ. ಹಾಗಾದ್ರೆ ಎಲ್ಲಾ ರೀತಿಯಲ್ಲಿ ಕೂಡ ಸಪೋರ್ಟಿವ್ ಆಗಿ ರಾಹು ಮಹಾರಾಜ ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಯಾವುದೇ ಒಂದು ಕೆಲಸದಲ್ಲಿ ಪರಾಕ್ರಮವನ್ನು ಯೂಸ್ ಮಾಡಬೇಕು, ಯಾವುದೇ ಒಂದು ರೂಪದಲ್ಲಿ ನಿಮಗೆ ಆ ಶಕ್ತಿಯನ್ನು ದಯಪಾಲಿಸಬೇಕು, ಯಾವುದೇ ಒಂದು ರೂಪದಲ್ಲಿ ನಿಮಗೆ ಸ್ನೇಹಿತರನ್ನು ಕರುಣಿಸಬೇಕು ಅಥವಾ ನಿಮಗೆ ಬೇರೆಯವರ ಸಪೋರ್ಟನ್ನು ಕೊಡಿಸ್ಬೇಕಂದ್ರೆ ರಾಹು ನಿಮಗೆ ಸಹಾಯ ಮಾಡಿಯೇ ಮಾಡ್ತಾನೆ, ಅದರಲ್ಲಿ ನೋ ಡೌಟ್. ಆನಂತರ 3ನೇ ಮನೆ ಅಂದ್ರೆ ಏನು? 3ನೇ ಮನೆ ಅಂದ್ರೆ ನಿಮ್ಮ ಪ್ರಯಾಣ ಅಂತ ಹೇಳ್ಬೋದು, ಅಂದ್ರೆ ನಿಮ್ಮ ಶಾರ್ಟ್ ಟ್ರಾವೆಲಿಂಗ್ ಅಂತ ಹೇಳ್ಬೋದು. ಹಾಗಾದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ಶಾರ್ಟ್ ಟ್ರಾವೆಲಿಂಗ್ ಮಾಡ್ಲಿಕ್ಕಿದೆ, ದೂರ ಹೋಗ್ಲಿಕ್ಕಿದೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನೊಂದು ವಿಚಾರ ಏನಿದೆ, ನಿಮ್ಮ 4ನೇ ಮನೆಗೆ 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮನೆ ಬದಲಾಗುವಂತ ಯೋಗ, ಮನೆಯಲ್ಲಿ ಬದಲಾವಣೆ, ಮನೆ ಬದಲಾವಣೆ ಅಥವಾ ಮನೆಯನ್ನ ಮಾರುವಂಥದ್ದು, ಜಾಗವನ್ನ ಮಾರುವಂತಹ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರೊಸೀಡ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ರಾಹು ಇದ್ದಾನೆ ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಬುಧ ಬಂದು ನಿಮ್ಮ ಜಾತಕಕ್ಕೆ ಆತ 7th ಲಾರ್ಡ್, ಅಂದ್ರೆ ಆತ 7ನೇ ಮನೆ ಅಧಿಪತಿ, ಆನಂತರ ಆತ ದಶಮಾಧಿಪತಿ ಆಗಿರ್ತಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ ಕಡೆ ಆ ಸ್ಟೇಟಸ್ ಅನ್ನ ಬಯಸ್ತೀರಿ ಅಂದಾಗ, ಅಥವಾ ಕೆಲವರಿಗೆಲ್ಲ ಏನಿರ್ತದೆ, ಎಕ್ಸಾಮ್ ಕೊಡಬೇಕು, ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು, ಬೇರೆ ಪ್ರಮೋಷನ್ಗೆ ಬೇಕಾಗಿನ ಎಕ್ಸಾಮ್ ಕೊಡಬೇಕು ಅಂತ ಇಚ್ಛೆ ಇದ್ರೆ ಖಂಡಿತ ಅದರ ಬಗ್ಗೆ ನೀವು ಗಮನ ಹರಿಸಬಹುದು. ನೀವು ಎಕ್ಸಾಮ್ ಕೊಟ್ಟು ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದು ಸ್ಟೇಟಸ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಕೂಡ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಧನುರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗಬಹುದು. ಓಕೆ, ಆನಂತರ ಏನಾಗುತ್ತೆ, ನಮ್ಮ ರಾಹುವಿನ ಡಿಸ್ಪೋಸಿಟರ್ ಅಂದ್ರೆ ರಾಹು ಇರುವಂತಹ ರಾಶಿಯ ಅಧಿಪತಿ ಆತ ಬಂದು ಶನಿಯಲ್ಲಿದ್ದಾನೆ. 4th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಚಂದ್ರನಿಗೆ ಕೇಂದ್ರದಲ್ಲಿ ಶನಿ ಮಹಾರಾಜ ಇದ್ದಾನೆ. ಶನಿ ಮಹಾರಾಜ ಧನು ರಾಶಿಗೆ ಆತ ದ್ವಿತೀಯಾಧಿಪತಿ ಕೂಡ ಹೌದು. ಓಕೆ, ಆನಂತರ ಏನಾಗುತ್ತೆ, ಈ ಒಂದು ಏಪ್ರಿಲ್ 3ನೇ ತಾರೀಕಿನಿಂದ ಕುಜ, ನಿಮ್ಮ ಪಂಚಮ ಮತ್ತೆ ವ್ಯಯಾಧಿಪತಿ ಕುಜ ಕೂಡ 4ನೇ ಮನೆಗೆ ಬರ್ತಾನೆ. ಹಾಗಾದ್ರೆ ಏನಾಯ್ತು, 3, 4, 5ನೇ ಮನೆಗಳಲ್ಲಿ ಒಟ್ಟಿಗೆ 6 ಪ್ಲಾನೆಟ್ಸ್ ಭ್ರಮಣ ಮಾಡ್ತಾ ಇದೆ ಈ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನುಂಟು ಬಹಳ ದೊಡ್ಡ ಮಟ್ಟಿಗೆ ಅದು ಭೂಮಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ, ಮನೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ, ಅಥವಾ ಮನೆ ಮಾರ್ಲಿಕ್ಕೆ ಸಂಬಂಧಪಟ್ಟಂತೆ, ಮಾರಿ ಬೇರೆ ಮನೆಯನ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಧನುರಾಶಿಯವರಿಗೆ ಉಂಟು. ದಯವಿಟ್ಟು ಅದಕ್ಕೆ ಬೇಕಾಗಿ ನಿಮ್ಗೆ ಏನಾದ್ರೂ ಒಂದು ಮನಸ್ಸಿದೆ, ಈಗ ಒಂದು ಮನೆ ಮಾಡಬೇಕು, ವಾಹನ ಮಾಡಬೇಕು, ಒಂದು ಜಾಗ ಖರೀದಿ ಮಾಡಬೇಕು, ಏನಾದ್ರೂ ಕೂಡ ಒಂದು ಮನಸ್ಸಿದೆ ಅಂದಾಗ ಅದಕ್ಕೆ ಬೇಕಾಗಿ ನಿಮ್ಮಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಆ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಇದೆ. ಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ಬಿಟ್ಟಿರುವಂಥದ್ದು. ಇನ್ನೂ ಬೇಕಾದ್ರೆ ಜಾತಕವನ್ನು ತೋರಿಸಿ ಅದರಲ್ಲಿ ವಿಮರ್ಶೆಯನ್ನು ಪಡ್ಕೊಂಡು ನೀವು ಮುಂದುವರಿಬಹುದು, ಪರವಾಗಿಲ್ಲ. ಆನಂತರ ನಿಮ್ಗೆ ಏನಾಗುತ್ತೆ, ಚಂದ್ರನಿಂದ 7ನೇ ಮನೆಯಲ್ಲಿ ಆಲ್ರೆಡಿ ಗುರು ಇದ್ದಾನೆ, ಗುರುಬಲ ಆಲ್ರೆಡಿ ಇದೆ ನಿಮ್ಗೆ. ಗುರುಬಲ ಇರುವುದರಿಂದ ಈಗ ಏನಾಗುತ್ತೆ, ನಿಮ್ಗೆ ಈ ಒಂದು 2 ತಿಂಗಳ ಕಾಲ ಬಹಳ ಬಹಳ ಫೇವರಬಲ್ ಆಗಿರುತ್ತೆ. 3ನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಪರಾಕ್ರಮದಲ್ಲಿ ರಾಹುವಿನ ಒಂದು ಪರಿಣಾಮ, ಮತ್ತೆ ನಿಮ್ಮ ಜಾತಕದಲ್ಲಿ ಚಂದ್ರನಿಂದ 7ನೇ ಮನೆಯಲ್ಲಿ ಗುರುಬಲ ಕೂಡ ಇರುವುದರಿಂದ ಒಂದಷ್ಟು ಕೆಲಸ ಕಾರ್ಯಗಳು ಬಹಳ ಸುಗಮ ರೀತಿಯಲ್ಲಿ ಸಾಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇದೆ. ಇನ್ನು ಯಾರಿಗೆಲ್ಲ ಯೋಗ್ಯ ವಯಸ್ಕರಿದ್ದಾರೆ, ಮದುವೆ ಆಗ್ಬೇಕು ಅನ್ನೋರಿಗೆ ಆಲ್ರೆಡಿ ಯೋಗ ಬಂದು ನಿಂತಿದೆ. ಖಂಡಿತ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗ್ಬೋದು. ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ಚೆಕ್ ಲಿಸ್ಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಮಾಡಿದಾಗ ಬಹಳ ಬೇಗನೆ ಮದುವೆ ಆಗುವಂತ ಯೋಗ ಭಾಗ್ಯ, ಬಹಳ ಬೇಗನೆ ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗಿರುತ್ತೆ ಸರ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಭಾಗ್ಯದಲ್ಲಿ ಸಿಂಹರಾಶಿಯಲ್ಲಿ ಆಲ್ರೆಡಿ ಕೇತು ಭ್ರಮಣ ಮಾಡ್ತಾ ಇದ್ದೇನೆ. ತಂದೆ ಆರೋಗ್ಯದಲ್ಲಿ ಗಮನ ಕೊಡಿ. ನಿಮ್ಮ ಹೈಯರ್ ಎಜುಕೇಶನ್ಗೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ. ನಿಮ್ಮ ಗುರುಗಳು ಯಾರು ಇರ್ತಾರೆ, ನಿಮ್ಮ ಹಿರಿಯರು ಯಾರು ಇರ್ತಾರೆ, ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನು ಕೊಡಿ ಅಂತ ಹೇಳ್ತೇನೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು ಸಾಧ್ಯ ಇಲ್ಲ ಅಂದ್ರೆ ವಾರದಲ್ಲಿ 2ರಲ್ಲಿ 3 ದಿನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕೊಂಡು ಬನ್ನಿ, ಒಂದಷ್ಟು ಸೇವೆ ಮಾಡಿ ಅಂತ ಹೇಳ್ತೇನೆ ದೇವಸ್ಥಾನದಲ್ಲಿ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಭಾಗ್ಯಕ್ಕೆ ಕೂಡ ಬಲ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಭಾಗ್ಯಾಧಿಪತಿಯಲ್ಲಿದ್ದಾನೆ, ಭಾಗ್ಯಾಧಿಪತಿ ಸಮೇತ ಆತ ಚಂದ್ರನಿಂದ ಕೇಂದ್ರದಲ್ಲಿ 4ನೇ ಮನೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಹೇಳಿದ್ದೇನೆ, ಮನೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ಬಹಳ ದೊಡ್ಡ ಮಟ್ಟಿಗೆ ಅದು ಕ್ರಿಯೇಟ್ ಆಗ್ತಾ ಉಂಟು. ನೀವು ದಯವಿಟ್ಟು ಅದರಲ್ಲಿ ಹೋಗಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿರ, ಏನು ಸಮಸ್ಯೆ ಇಲ್ಲ. ಓಕೆ,
ಹಾಗಾದ್ರೆ ನಾನು ಹೆಚ್ಚಿಗೆ ಹೇಳಕ್ಕೆ ಬಯಸುವುದಿಲ್ಲ. ಈಗ ಗೊತ್ತಾಯ್ತು ನಿಮಗೆ ಏಪ್ರಿಲ್ ತಿಂಗಳು ಓವರ್ ಆಲ್ ನಿಮಗೆ ಚೆನ್ನಾಗಿರ್ತದೆ, ಸಮಸ್ಯೆ ಇಲ್ಲ. ರಾಹು ಮತ್ತೆ ಗುರುವಿನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುವುದರಿಂದ 2 ತಿಂಗಳ ಕಾಲ ಬಹಳ ಫೇವರಬಲ್ ಆಗಿ ಹೋಗುತ್ತೆ. ಯಾವುದೆಲ್ಲ ಕೆಲಸ ನಿಮಗೆ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಪರಿಹಾರ ಅಂತ ಬಂದಾಗ ಎಲ್ಲಿ ನಿಮ್ಮ ನಿಮ್ಮ ಅಕ್ಕಪಕ್ಕದಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು, ದಯವಿಟ್ಟು ಅಲ್ಲಿ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಪಂಚಮಿ ದಿವಸ ಹೋಗಿ ಅಲ್ಲಿ ತನು ಹಾಕಿಸಿ ಬನ್ನಿ. ಅಂದ್ರೆ ನಾವು ಹೆಚ್ಚಾಗಿ ತನು ಅಂತ ನಾವು ಹೇಳ್ತೇವೆ, ನೀವು ಅಭಿಷೇಕ ಅಂತ ಇಟ್ಕೊಳ್ಳಿ. ಅಭಿಷೇಕ ಮಾಡಿಸಿ ಬನ್ನಿ, ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಏಪ್ರಿಲ್ ತಿಂಗಳಲ್ಲಿ ಅದೇನಾದ್ರೂ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರಬೇಕಾದ್ರೆ ಡೆಫಿನೆಟ್ ಆಗಿ ಅದು ನಿವಾರಣೆ ಆಗುತ್ತೆ. ಒಂದು ವಿಚಾರ, ಡ್ರೈವಿಂಗ್ ನೀವು ಕುಡಿದು ಮಾಡ್ತಾ ಇದ್ರೆ ಡ್ರೈವಿಂಗ್ ಅಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಸ್ಪೀಡ್ ಡ್ರೈವಿಂಗ್ ಬೇಕಾಗಿಲ್ಲ, ಒಂದು ಹಂತದಲ್ಲಿ ಒಂದು ಲಿಮಿಟೇಷನ್ ಅಲ್ಲಿ ನಿಮ್ಮ ಡ್ರೈವಿಂಗ್ ಇರಲಿ ಅಂತ ಹೇಳ್ತೇನೆ. ಅನ್ಯथा ಕೆಲವೊಂದು ಬಾರಿ ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಇರುವುದರಿಂದ ಇದರ ಬಗ್ಗೆ ಮಾತ್ರ ಗಮನ ಕೊಡಬೇಕು. ನಾನು ಹೇಳಿದ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಧನುರಾಶಿಯವರು ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ. ಕೇತು ಮಹಾರಾಜ ಗೋಚಾರದಲ್ಲಿ ಮಕರ ರಾಶಿಯವರಿಗೆ ಚಂದ್ರನಿಂದ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. 8ನೇ ಮನೆ ಬಂದು ನಮ್ಮ ಆಯುಷ್ಯ ಸ್ಥಾನ, ಅದು ಪೀಡೆಯನ್ನು ಕೂಡ ಕೊಟ್ಟೇ ಕೊಡ್ತದೆ. ಕೆಲವೊಂದು ವಿಚಾರದಲ್ಲಿ ಫೇವರಬಲ್ ಕೂಡ ಆಗುತ್ತೆ. ಈಗ ನೀವೇನಾದ್ರೂ ರಹಸ್ಯ ವಿದ್ಯೆಗಳನ್ನ ಕಲ್ತುಕೊಂಡು ಅದರಲ್ಲಿ ಒಂದಷ್ಟು ಜನಸೇವೆ ಮಾಡ್ತಾ ಇದ್ದೀರಿ, ಆವಾಗ 8ನೇ ಮನೆಗೆ ಅದು ಬಹಳ ದೊಡ್ಡ ಮಟ್ಟಿಗೆ ರಿಸಲ್ಟ್ ಕೊಡ್ತಾನೆ. ಅಥವಾ ನೀವು ಒಂದು ದೊಡ್ಡ ಸಾಧಕರಾಗಿದ್ದೀರಿ ಅಂತ ಇಟ್ಕೊಳ್ಳೋಣ, ಮೇ ಬಿ ದೇವಿಯ ಸಾಧಕರಾಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ಸಾಧಕರಾಗಿದ್ದೀರಿ ಅಂದಾಗ ಕೂಡ 8ನೇ ಮನೆ ಕೇತು ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಅಂಥವ್ರಿಗೆ ಇದು ಖಂಡಿತ ಸಮಸ್ಯೆ ಅಲ್ಲ, ಅಂಥವ್ರಿಗೆ ಉಲ್ಟಾ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆದರೆ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ಏನಾಗುತ್ತೆ, 8ನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮಲ್ಲಿ ಏನಾದರೂ ರಹಸ್ಯಮಯವಾದ ಕೆಲವು ವಿಚಾರಗಳಿದ್ರೆ, ಉದಾಹರಣೆಗೆ ಕೆಲವು ರಹಸ್ಯಮಯ ಸಂಬಂಧಗಳು ಅಥವಾ ರಹಸ್ಯಮಯ ವ್ಯವಹಾರಗಳು ಯಾವುದೇ ಒಂದು ರೂಪದಲ್ಲಿದ್ದಾಗ ಮೇ ಬಿ ಅಲ್ಲಿಂದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಬ್ಲೇಮ್ ಆಗುವಂಥದ್ದು, ಅಲ್ಲಿಂದ ಇನ್ಸಲ್ಟ್ ಆಗುವಂಥದ್ದು, ಕೋರ್ಟು ಕಚೇರಿ ಕೇಸ್ ಬರುವಂಥದ್ದು, ಕೆಲವೊಮ್ಮೆ ಆಕ್ಸಿಡೆಂಟ್ ಆಗುವಂಥದ್ದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು. ಆನಂತರ ಹೆಣ್ಣು ಮಕ್ಕಳಿಗೆ ಆದರೆ ಅವರ ಅತ್ತೆ ಮನೆಯಲ್ಲಿ ಸಮಸ್ಯೆ ಕಿರುಕುಳಗಳನ್ನು ಅವರು ಎದುರಿಸುವಂಥದ್ದು, ಗಂಡನ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನ ಅವರು ಅನುಭವಿಸುವಂಥದ್ದು, ತಂದೆಯ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಅನ್ನ ನೀವು ನೋಡುವಂಥದ್ದು, ನಿಮ್ಮ ಮಕ್ಕಳ ಪ್ರಾಪರ್ಟಿಯ ವಿಚಾರದಲ್ಲಿ ತೊಂದರೆಗಳನ್ನು ನೋಡುವಂಥದ್ದು, ನಿಮ್ಮ ಒಡ ಹುಟ್ಟಿದವರಿಗೆ ತೀವ್ರ ಅನಾರೋಗ್ಯ ಬರುವಂತ ಸಾಧ್ಯತೆ ಉಂಟು, ಅದನ್ನ ನೀವು ನೋಡುವಂಥದ್ದು. ಇದೆಲ್ಲ ಒಂದು ಇಂಪ್ಯಾಕ್ಟ್ ಅಲ್ಲಿ ಇರ್ತದೆ ಸರ್. ಆನಂತರ ಕೇತು ಇರುವಾಗ ಏನಾಗುತ್ತೆ, ಅದು ಸಾಲ. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೊಂದ್ ಕಡೆ ಸಾಲ ಮಾಡಿಟ್ಟಿದ್ದೀರಿ, ಮೇ ಬಿ EMI ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು, ಸಾಲ ಕೊಡ್ಲಿಕ್ಕೆ ಅಂದ್ರೆ ಸಾಲ ತೀರಿಸಲಿಕ್ಕೆ ಕಷ್ಟ ಆಗ್ಬೋದು. ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಮಕರ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಿಕ್ಕಾಕೊಳ್ಬೇಕಾದಂತ ಅನಿವಾರ್ಯತೆ ಡೆಫಿನೆಟ್ ಆಗಿ ಉಂಟು. ಮೇ ಬಿ ನೀವು ಹೆದರ್ಕೊಂಡ್ರಿ ಅಂತ ಇಟ್ಕೊಳ್ತೇನೆ, ಓಕೆನಾ. ಬಟ್ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಗೊತ್ತಾ ನಿಮ್ಗೆ, ಮಕರ ರಾಶಿಯವರಿಗೆ ಸೆಕೆಂಡ್ ಹೌಸ್ 2ನೇ ಮನೆ ಮತ್ತೆ 3ನೇ ಮನೆಯಲ್ಲಿ ಒಟ್ಟಿಗೆ 5 ಪ್ಲಾನೆಟ್ಸ್ ಇದೆ, ಓಕೆನಾ. ಅಲ್ಲಿ ರಾಹು ಇದ್ದಾನೆ, ಕುಜ ಇದ್ದಾನೆ, ಬುಧ ಇದ್ದಾನೆ, ಶನಿ ಇದ್ದಾನೆ, ಮತ್ತೆ ಸೂರ್ಯ ಇದ್ದಾನೆ. 2 ಮತ್ತೆ 3ನೇ ಮನೆಯಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ ನಿಮ್ಮ ಸೆಕೆಂಡ್ ಹೌಸ್ ಮತ್ತೆ ಥರ್ಡ್ ಹೌಸ್ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಅಂದ್ರೆ ಇಂಡಿಕೇಶನ್. ಅದರ ಅರ್ಥ ಏನು ಗೊತ್ತಾ, ನಿಮಗೆ ದುಡ್ಡು ಬೇಕು ಅಂದಾಗ ದುಡ್ಡು ಬರುತ್ತೆ ಅಂತ ಇಂಡಿಕೇಶನ್. ಯಾವುದೇ ಒಂದು ರೂಪದಲ್ಲಿ ಹಣ ನಿಮ್ಮ ಕೈ ಸೇರುತ್ತೆ. ಅದು ನೀವು ಕೊಟ್ಟ ಹಣನೇ ಇರ್ಬೋದು, ಅದು ಬರ್ಬೋದು, ಲಾಭ ಕೂಡ ಬರ್ಬೋದು, ಅಥವಾ ಯಾವುದೇ ಒಂದು ರೂಪದಲ್ಲಿ ದುಡ್ಡನ್ನು, ಯಾಕಂದ್ರೆ ಲಾಭಾಧಿಪತಿ ಅಲ್ಲೇ ಇದ್ದಾನೆ ಕುಜ ಅಲ್ವಾ, ಆತ ಇನ್ನು 3ನೇ ಮನೆಗೆ ಬರ್ತಾನೆ, ಪರವಾಗಿಲ್ಲ, ಅಲ್ಲಿ ಪಕ್ಕದಲ್ಲೇ ಇದ್ದಾನೆ ಲಾಭಾಧಿಪತಿ. ಅದರಿಂದಾಗಿ ಮತ್ತೆ ಧನಾಧಿಪತಿ ಕೂಡ ಅಲ್ಲೇ ಇದ್ದಾನೆ, ಯಾರು, ಶನಿ. ಅದರಿಂದಾಗಿ ಏನಾಗುತ್ತೆ, ದುಡ್ಡಿನ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಾಗುತ್ತೆ ಅಂತ ಇಂಡಿಕೇಶನ್ ಇಲ್ಲ. ಯಾರಾದ್ರೂ ಸಹಾಯ ಮಾಡ್ತಾರೆ, ಇಲ್ಲ ಲೋನ್ ಸಿಗುತ್ತೆ, ಇಲ್ಲ ಅಂದ್ರೆ ನೀವು ಕೂಡಿಟ್ಟ ಹಣ ಇರ್ತದೆ, ಇಲ್ಲ ಅಂದ್ರೆ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅಥವಾ ನೀವು ಕೊಟ್ಟ ಹಣ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇರುವುದರಿಂದ ಮೇ ಬಿ 8ನೇ ಮನೆಯಲ್ಲಿ ಕೇತು ಇದ್ರೂ ಕೂಡ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಅಂತ ಸಮಸ್ಯೆಗಳು ಡೆಫಿನೆಟ್ ಆಗಿ ಬರಲ್ಲ. ಬಟ್ ಕೇತು ಹಣಕಾಸಿಗೆ ನಿಮ್ಗೆ ಸಪೋರ್ಟ್ ಮಾಡಬಲ್ಲ, ತೊಂದರೆ ಇಲ್ಲ. ಬಟ್ ನಾನು ಹೇಳಿದ್ನಲ್ವಾ, ಅಲ್ಲಿ ಇನ್ಸಲ್ಟ್ ಆಗುತ್ತೆ, ಬ್ಲೇಮ್ ಆಗುತ್ತೆ, ಅದ್ರ ಬಗ್ಗೆ ತುಂಬಾ ಗಮನ ಕೊಡಿ. ಅನ್ಯಥಾ ತೊಂದರೆಗಳನ್ನ ಖಂಡಿತ ಮೈ ಮೇಲೆ ಹೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು ಸರ್. ಇನ್ನೊಂದು 2 ತಿಂಗಳು ಕಳೆದ ನಂತರ ಏನಾಗುತ್ತೆ, ನಮ್ಮ ಜೂನ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಗುರುಬಲ ಬರುತ್ತೆ ಸರ್. ಗುರುಬಲ ಬಂದಾಗ ಏನಾಗುತ್ತೆ, ಮಕರ ರಾಶಿಯವರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಕಂಪ್ಲೀಟ್ ಮುಕ್ತರಾಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ. ಡೆಫಿನೆಟ್ ಆಗಿ ನಿಮಗೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಗುರು 7th ಹೌಸ್ಗೆ ಬರ್ತಾನೆ, ಆತ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗ್ಬಿಡ್ತಾನೆ. ಆಕ್ಚುಲಿ ಇದು ಮಾರಕ ಸ್ಥಾನ, ಬಟ್ ಅದು ಭಾವ ಏನಿದೆ ಶುಕ್ರನಿಗೆ ಸಂಬಂಧಪಟ್ಟದ್ದು. ಶುಕ್ರ ಯಾರು, ನಿಮ್ಮ ಜಾತಕಕ್ಕೆ ಯೋಗಕಾರಕ. ಹಾಗಾದ್ರೆ ನಾನು ಬರೆದಿಟ್ಕೊಳ್ಬೇಕಾದ್ರೆ ನಮ್ಮ ಮಕರ ರಾಶಿಯವರಿಗೆ 1 ವರ್ಷಗಳ ಕಾಲ ಬಹಳ ಫೇವರಬಲ್ ರಿಸಲ್ಟ್ ಸರ್. ಮನೆ, ಭೂಮಿ, ವಾಹನ, ಅದು ಇದು ಎಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಮದುವೆ ಆಗೋದವ್ರಿಗೆ ಮದುವೆ ಕೂಡ ಆಗುವಂತ ಯೋಗ ಭಾಗ್ಯ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ ಸರ್. ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಈಗ ನಾನು ಹೇಳಿದ ಪ್ರಿಕಾಷನ್ ತಗೊಳ್ಳಿ, ಅನ್ಯಥಾ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಓಕೆ, ಅನ್ಯಥಾ ಅದರ ನಂತರ ಏನಾಗುತ್ತೆ, ಈಗ ನಾನು ಏಪ್ರಿಲ್ 1ನೇ ತಾರೀಕಿಗೆ ಈಗ ನಾನು ಜಾತಕ ತೋರಿಸಿದೆ ನಿಮಗೆ, ಅದರಲ್ಲಿ ಶುಕ್ರ 4ನೇ ಮನೆಯಲ್ಲಿದ್ದಾನೆ. ಶುಕ್ರ ಬಂದು ಮಕರ ರಾಶಿಗೆ ಯೋಗಕಾರಕ, ಆತ 4ನೇ ಮನೆಯಲ್ಲಿ ದಿಗ್ಬಲಿಯಾಗಿಬಿಟ್ಟಿದ್ದಾನೆ.
ಆತನಿಗೊಂದು ಬಲ ಹೇಳಿದ್ದಾರೆ ದಿಗ್ಬಲ ಅಂತ, ಆಗ ದಿಗ್ಬಲಿ ಆಗಿಬಿಟ್ಟಿದ್ದಾನೆ. ಹಾಗಾದ್ರೆ ಈ ಮೂಮೆಂಟ್ ಅಲ್ಲಿ ಕೂಡ ನಿಮಗೆ ಸ್ತ್ರೀಯರಿಂದ ಸಹಾಯ, ನೀವು ಪ್ರಾರ್ಥನೆ ಮಾಡುವಂತಹ ಅಥವಾ ನೀವು ಸಾಧನೆ ಮಾಡುವಂತಹ ದೇವಿಯ ಮುಖಾಂತರ ಅನುಗ್ರಹ, ಅಥವಾ ನೀವು ಗಂಡಸಾಗಿದ್ರೆ ನಿಮ್ಗೆ ನಿಮ್ಮ ಪತ್ನಿ ಯಾರು ಅವರ ಮುಖಾಂತರ ಒಂದು ಸಪೋರ್ಟ್, ಅಥವಾ ಭೂಮಿ ವಿಚಾರದಲ್ಲಿ ಸಪೋರ್ಟ್, ಅಥವಾ ತಾಯಿಯ ವಿಚಾರದಲ್ಲಿ ಸಪೋರ್ಟ್, ಅಥವಾ ತಾಯಿ ನಿಮ್ಗೆ ಸಪೋರ್ಟ್. ಸರ್ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಉಂಟು ಸರ್, ಚಿಂತೆ ಮಾಡೋಂತ ಅಗತ್ಯ ಇಲ್ಲ. ಓಕೆನಾ? ಓವರ್ ಆಲ್ ಒಳ್ಳೆ ಪೀರಿಯಡ್, ಏನು ಸಮಸ್ಯೆ ಇಲ್ಲ, ಚಿಂತೆ ಮಾಡಬೇಡಿ. ಆನಂತರ ಮೂರನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, ಮೂರನೇ ಮನೆ ಪರಾಕ್ರಮದಲ್ಲಿ ಯಾರಿದ್ದಾರೆ, ಉಪಜಯ ಸ್ಥಾನದಲ್ಲಿ ಯಾರಿದ್ದಾರೆ, ಅಲ್ಲಿ ಸ್ಟ್ರಾಂಗ್ ಪ್ಲಾನೆಟ್ ಬೇಕಾಗುತ್ತೆ. ಅಲ್ಲಿ ಶನಿ ಇದ್ದಾನೆ, ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡುವಂತ ಶನಿ ಇದ್ದಾನೆ, ಧನಾಧಿಪತಿ ಕೂಡ ಆತ, ನಿಮ್ಮ ರಾಶಿಯಾಧಿಪತಿ ಕೂಡ ಆತ. ಆನಂತರ ಅಷ್ಟಮಾಧಿಪತಿ ಯಾರಿರ್ತಾನೆ, ಸೂರ್ಯ ಇರ್ತಾನೆ. ಹಾಗಾದ್ರೆ ಆ ಪಾರ್ಟ್ ಏನಿರೋದು ಸ್ಟ್ರಾಂಗ್ ಆಯ್ತು. ಹಾಗಾದ್ರೆ ಯಾವುದೇ ಒಂದು ವಿಷಯಗಳನ್ನ ಎದುರಿಸಿ ನಿಲ್ಲಿಕ್ಕೆ ನಿಮ್ಗೇನು ಪರಾಕ್ರಮ ಬೇಕು ಅದು ಅಲ್ಲಿ ಪ್ರತಿಪಾದಿಸ್ತದೆ, ಅದು ನಿಮ್ಗೆ ಕೊಡ್ತದೆ, ಡೌಟ್ ಅಂತೂ ಖಂಡಿತ ಇಲ್ಲ. ಆನಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಅನ್ನ ಅನುಭವಿಸ್ಬೇಕು ಸರ್, ಒಂದು ಸ್ಟೇಟಸ್ ಬೇಕು ನಮ್ಗೆ, ಅದಕ್ಕೆ ಕೂಡ ಒಂದು ಒಳ್ಳೆ ಪ್ರತಿಫಲವನ್ನು ಪಡೆಯುವಂತ ಯೋಗ ಭಾಗ್ಯ ಮಕರ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕ್ರಿಯೇಟ್ ಆಗಿರ್ತದೆ. ದಯವಿಟ್ಟು ಅದಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓಕೆ, ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಬಯಸುವುದಿಲ್ಲ. ಓವರ್ ಆಲ್ ಒಳ್ಳೆ ಪೀರಿಯಡ್, ಇನ್ನು ಮುಂದೆ ಬರುವಂತ ಪೀರಿಯಡ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರ್ತದೆ. ಬಟ್ 8ನೇ ಮನೆ ಕೇತು ಏನೆಲ್ಲ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನ ಗಡಗಡಗಡ ಅಂತ ಅಲ್ವಾ, ಏನೋ ಅಲ್ವಾ, ನೀವು ಎಲ್ಲಿ ಶೇಕ್ ಆಗ್ಬೇಡಿ. ಓಕೆನಾ? ನಾನು ಹೇಳ್ತಲ್ವಾ, ಅಲ್ಲಿ ಪ್ರಿಕಾಷನ್ ತಗೊಂಡ್ರೆ ಸಾಕು, ಎಲ್ಲ ಸರಿ ಆಗುತ್ತೆ. ಓಕೆ, ಆನಂತರ ಏನ್ ಮಾಡ್ಬೇಕು ನೀವು, ಗಣಪತಿಯ ಆರಾಧನೆ. ಓಕೆ, ಹೆಚ್ಚಾಗಿ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿರುವ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಆನಂತರ ಓಂ ಗಂ ಗಣಪತೇ ನಮಃ ಈ ಮಂತ್ರದ ಚಾಂಟ್ ಅನ್ನ ಬೆಳಿಗ್ಗೆ ಸಂಜೆ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗ್ಬಿಡ್ತೀರಾ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನಮ್ಮ ಕುಂಭರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ. ಕುಂಭರಾಶಿಗೆ ಬುಧ ಯಾರು, ಆತ ಅಷ್ಟಮಾಧಿಪತಿ ಮತ್ತೆ ಪಂಚಮಾಧಿಪತಿಯಾಗಿ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ನಾನು ವಿಡಿಯೋ ಮಾಡಿದೆ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಗೆ ಆತ ರಾಶಿಯಲ್ಲಿದ್ದಾನೆ. ರಾಶಿಯಲ್ಲಿ ಆತ ಬಲ ಪಡ್ಕೊಳ್ತಾನೆ, ದಿಗ್ಬಲ ಪ್ರಾಪ್ತವಾಗಿದೆ ಆತನಿಗೆ. ಅದರಿಂದಾಗಿ ಯಾರಿಗೆಲ್ಲ ಎಜುಕೇಶನ್ ರಿಲೇಟೆಡ್ ಇಷ್ಟವರೆಗೆ ಪ್ರಾಬ್ಲಮ್ ಆಗಿದೆ ಅಥವಾ ಹೈಯರ್ ಎಜುಕೇಶನ್ಗೆ ಪ್ರಾಬ್ಲಮ್ ಆಗಿದೆ, ಇನ್ನೇನೋ ಹೈಯರ್ ಎಜುಕೇಶನ್ ಮಾಡಬೇಕು ಅಂತವ್ರಿಗೆಲ್ಲ ಬಹಳ ಫೇವರಬಲ್ ರಿಸಲ್ಟ್ ಇದೆ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ತಯಾರಿ ನಡೆಸಲಿಕ್ಕೆ ಬೇಕಾದ್ರೆ ಈ ಮೂಮೆಂಟ್ ಅಲ್ಲಿ ಖಂಡಿತ ನೀವು ನಡೆಸಬಹುದು. ಅದರ ಜೊತೆಗೆ ಯಾರೆಲ್ಲ CA ಮಾಡ್ತಾ ಇದ್ದಾರೆ, ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ, ಫೇಲ್ ಆಗ್ತಾ ಇದ್ದಾರೆ, ಅವರಿಗೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಉಂಟು. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರು ಕೂಡ ಬುಧನಿಂದ ಒಳ್ಳೆ ಫಲ ಖಂಡಿತ ಬಂದೇ ಬರ್ತದೆ. ಇನ್ನು ಕೆಲವರಿಗೆಲ್ಲ ಮಕ್ಕಳ ಸಮಸ್ಯೆ, ಮಕ್ಕಳಾಗ್ತಾ ಇಲ್ಲ, ಮಕ್ಕಳಿಂದ ಪ್ರಾಬ್ಲಮ್ ಇದೆ, ಅದು ಕೂಡ ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುವುದರಿಂದ ಅದಕ್ಕೆ ಬೇಕಾಗಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಅದರಲ್ಲೂ ಕೂಡ ಬುಧ ಅಷ್ಟಮಾಧಿಪತಿಯಾಗಿ ರಾಶಿಯಲ್ಲಿ ಇದಾನಂದಾಗ ಖಂಡಿತ ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಮಾಡಿಯೇ ಮಾಡ್ತಾನೆ. ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆ ವೇರಿಯೇಷನ್ ಅನ್ನ ನಿಮಗೆ ಕೊಡ್ತಾನೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಆರೋಗ್ಯದ ಬಗ್ಗೆ ತೀವ್ರ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಮ್ಮ ಕುಂಭರಾಶಿಯವರಿಗೆ 100% ಇದೆ. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಕುಂಭರಾಶಿಯವರಿಗೆ ಈಗ ಗುರುಬಲ ಇರುವುದರಿಂದ ಇನ್ನೊಂದು 2 ತಿಂಗಳ ಕಾಲ ನೀವು ಆಡಿದ್ದೇ ಆಟ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ. ಅದರಿಂದಾಗಿ ಗುರು ಮಹಾರಾಜ್ ಏನ್ ಮಾಡ್ತಾನೆ, ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನ, ಒಂದಷ್ಟು ತೊಂದರೆಗಳನ್ನ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಆತ ಸಶಕ್ತನಾಗಿ ಕೂತಿದ್ದಾನೆ. ರಾಶಿಗೆ ದೃಷ್ಟಿ ಇಟ್ಟಿರುವುದರಿಂದ ಬರತಕ್ಕಂತ ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗ್ಬಿಡ್ತೀರಾ. ನಿಮ್ಮ ಸೆಕೆಂಡ್ ಹೌಸ್ ಅಲ್ಲಿ ಶನಿ ಮತ್ತೆ ಸೂರ್ಯನ ಭ್ರಮಣ ಆಗ್ತಾ ಉಂಟು. ಈಗ ಗೋಚಾರದಲ್ಲಿ ಇನ್ನು ಕುಜ ಕೂಡ ಅಲ್ಲಿ ಬಂದು ಸೇರ್ಕೊಳ್ತಾನೆ. ಇದರ ಮುಖಾಂತರ ಹಣಕಾಸಿನಲ್ಲಿ ಒಂದಷ್ಟು ವೇರಿಯೇಷನ್ಗಳು ಖಂಡಿತ ಬಂದೇ ಬರ್ತವೆ. ಆದ್ರೂ ಕೂಡ ದುಡ್ಡು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಅದರಿಂದಾಗಿ ಹೆದರುವಂತ ಅವಶ್ಯಕತೆಗಳು ನಮ್ಗೆ ಖಂಡಿತ ಇಲ್ಲ. ಇಲ್ಲೇನಾಗುತ್ತೆ, ಧನಾಧಿಪತಿ ಯಾರು, ಗುರು. ಧನಸ್ಥಾನದಲ್ಲಿ ಯಾರು ಇರ್ತಾರೆ, ಈಗ ಸೂರ್ಯ ಇರ್ತಾನೆ, ಶನಿ ಇರ್ತಾರೆ, ಇನ್ನು ಕುಜ ಕೂಡ ಬಂದು ಸೇರ್ಕೊಳ್ತಾನೆ. ಆನಂತರ ಧನಾಧಿಪತಿಯಲ್ಲಿದ್ದಾನೆ, ಪಂಚಮದಲ್ಲಿದ್ದಾನೆ. ಹಾಗಾದ್ರೆ ನಿಮ್ಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಮಕ್ಕಳಿರ್ಬೋದು, ಮಕ್ಕಳಿಂದ ಸಪೋರ್ಟ್ ಸಿಗ್ಬೋದು, ಸ್ನೇಹಿತರಿಂದ ಸಪೋರ್ಟ್ ಸಿಗ್ಬೋದು, ನಿಮ್ಮ ಹಿತೈಷಿಗಳಿಂದ ಸಪೋರ್ಟ್ ಸಿಗ್ಬೋದು, ಅಥವಾ ನಿಮ್ಮ ವಿದ್ಯೆಯಿಂದಲೇ ನಿಮಗೆ ಸಪೋರ್ಟ್ ಸಿಗ್ಬೋದು, ಅಥವಾ ನೀವೊಬ್ಬ ಹೀಲರ್ ಆಗಿದ್ದೀರಾ, ನೀವೊಬ್ಬ ಜ್ಯೋತಿಷಿ ಆಗಿದ್ದೀರಾ, ಅಥವಾ ಯಾರಿಗಾದ್ರೂ ನಿಮ್ಮ ಒಂದು ವಿದ್ಯೆಯಿಂದಾಗಿ ಒಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದೀರಾ. ಕೆಲವರು ಟ್ರೇಡಿಂಗ್ ಮಾಡ್ತಾರೆ, ಟ್ರೇಡಿಂಗ್ ಮುಖಾಂತರ ಇರ್ಬೋದು. ಅದರ ಮುಖಾಂತರ ದುಡ್ಡು ಗಳಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರುವುದರಿಂದ ದುಡ್ಡಿನ ವಿಚಾರದಲ್ಲಿ ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ರಿಸಲ್ಟ್ ಏನಿರ್ತದೆ ಅಂದ್ರೆ, ಈಗ ನಿಮ್ಮ ರಾಶಿಗೆ 7th ಹೌಸ್ ಅಲ್ಲಿ ಕೇತು ಭ್ರಮಣ ಮಾಡ್ತಾನೆ. ಮತ್ತೆ ಏಪ್ರಿಲ್ 1ನೇ ತಾರೀಕಿಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಅಷ್ಟಮದಲ್ಲಿ ಯಾರು ಇರ್ತಾರೆ, ಅಷ್ಟಮದಲ್ಲಿ ಚಂದ್ರ ಇದ್ದಾರೆ. ಸೊ ಇದು ಸ್ವಲ್ಪ ನಿಮಗೆ ಮಾನಸಿಕ ರೀತಿಯಲ್ಲಿ ಘಾಸಿಯನ್ನು ಕೊಡುವಂಥದ್ದು. ಚಂದ್ರ ಯಾರು, ನಿಮಗೆ ಚಂದ್ರ ಬಂದು ನಿಮ್ಮ 6ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಶತ್ರುಗಳು ನಿಮ್ಗೆ ಕೆಲವೊಂದ್ ಕಡೆ ಗುಪ್ತ ಶತ್ರುಗಳು ನಿಮ್ಗೆ ತೊಂದರೆಯನ್ನ ಉಂಟು ಮಾಡ್ಲಿಕ್ಕೆ ಹೋಗಿ ಖುದ್ದವರೇ ನಾಶ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರಿಂದಾಗಿ ಅದಕ್ಕೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಆದ್ರೂ ಕೂಡ 8ನೇ ಮನೆ ಚಂದ್ರನಿಂದ ಸ್ವಲ್ಪ ಮಾನಸಿಕ ರೀತಿಯಲ್ಲಿ ಕ್ಲೇಶಗಳು ಉಂಟಾಗುತ್ತೆ. 7th ಹೌಸ್ ಅಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಶತ್ರುಕಾಟ ಅಥವಾ ನಿಮ್ಮ ಎದುರಿನ ಪಾರ್ಟಿ ಯಾರು ಇರ್ತಾರೆ ಅವರು ಷಡ್ಯಂತ್ರಗಳನ್ನ ಮಾಡುವಂತ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕಾಗುತ್ತೆ.
ಆಗುತ್ತೆ. ಆದ್ರೂ ಕೂಡ ಗುರು ನಿಮ್ಗೆ ಒಂದು ಗುರು ನಿಮ್ಗೆ ಬಹಳ ಪ್ಲಸ್ ಪಾಯಿಂಟ್ ಆಗಿರುವುದರಿಂದ ಸಮಸ್ಯೆಗಳಿಂದ ದೂರ ಅಂತೂ ಖಂಡಿತ ಆಗ್ತೀರಾ. ಬಟ್ ನೋಡಿ, ಸಮಸ್ಯೆ ದೂರ ಆಗುವುದು, ಬಟ್ ಪ್ರಿಕಾಷನ್ ಬೇಕು ತಾನೆ, ನಮ್ಮ ಒಂದು ಬುದ್ಧಿಯನ್ನು ಯೂಸ್ ಮಾಡ್ಬೇಕು ತಾನೆ, ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಯಾರಿಗೆಲ್ಲ ಮದುವೆ ಆಗಬೇಕು, ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಖಂಡಿತ ಹೋಗ್ಬೋದು. ಆದ್ರೂ ಕೂಡ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಂದ್ರೆ ಈಗ ಹುಡುಗಿ ಆದ್ರೆ ಹುಡುಗನ ನೋಡ್ತೀರಾ, ಹುಡುಗ ಆದ್ರೆ ಹುಡುಗಿಯನ್ನ ನೋಡ್ತೀರಾ, ಅಥವಾ ಅವರ ಹಿನ್ನೆಲೆಗಳನ್ನ ಸ್ವಲ್ಪ ನೋಡ್ಕೊಳ್ಬೇಕು, ಅವರ ಫ್ಯಾಮಿಲಿಯನ್ನ ನೋಡ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ ಸರ್. ಅನ್ಯथा ಕೆಲವೊಂದು ಬಾರಿ ಮೋಸಗಳನ್ನ ನೋಡ್ಬೇಕಾದಿದೆ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ರಾಹುವಿನ ಭ್ರಮಣ ಆಗ್ತಾ ಇರೋದ್ರಿಂದ ಮೋಸಗಳಿಗೆ ಸಂಬಂಧಪಟ್ಟಂತೆ ಅಲ್ವಾ ಸ್ವಲ್ಪ ನೋಡ್ಬೇಕಾದ ಅನಿವಾರ್ಯತೆ ಬರ್ಬೋದು. ಬಟ್ ನೀವು ಒಂದು ಅದು ಹೇಳ್ತಾರಲ್ಲ, ಸ್ವಲ್ಪ ನೀವು ರಿಸರ್ಚ್ ಮಾಡಿ ಅದರ ಹಿಂದೆ ಹೋಗಿ, ಅವಾಗ ಹುಡುಗ ಹೇಗೆ, ಹುಡುಗಿ ಹೇಗೆ, ಅವರ ಫ್ಯಾಮಿಲಿ ಹೇಗೆ ಎಲ್ಲ ಗೊತ್ತಾಗುತ್ತೆ. ಆ ಮೂಮೆಂಟ್ ಅಲ್ಲಿ ನೀವು ಪ್ರೊಸೀಡ್ ಆಗ್ಬೋದು, ಏನು ಸಮಸ್ಯೆ ಆಗಲ್ಲ. ಥರ್ಡ್ ಹೌಸ್ ಅಲ್ಲಿ ನಿಮಗೆ ಶುಕ್ರ ಭ್ರಮಣ ಮಾಡ್ತಾ ಇದ್ದಾನೆ. ಕುಂಭರಾಶಿಗೆ ಶುಕ್ರ ಬಂದು ಯೋಗಕಾರಕ ಆತ ಥರ್ಡ್ ಹೌಸ್ ಅಲ್ಲಿ ಇದ್ದಾನೆ, ಮೇಷರಾಶಿಯಲ್ಲಿ ಇದ್ದಾನೆ. ಶುಕ್ರ ಬಂದು ನಿಮಗೆ ಭಾಗ್ಯಾಧಿಪತಿ ಕೂಡ, ಆನಂತರ ಫೋರ್ತ್ ಲಾರ್ಡ್ ಕೂಡ ಆತ ಮೂರನೇ ಮನೆಯಲ್ಲಿ ಇರುವುದರಿಂದ ಥಾಟ್ಸ್ ಏನು ಬರುತ್ತೆ, ಮನೆ ಚೇಂಜ್ ಮಾಡೋಣ, ಮನೆ ಮಾರಿ ಬಿಡೋಣ, ಜಾಗ ಮಾರಿ ಬಿಡೋಣ, ವಾಹನ ಮಾರಿ ಬಿಡೋಣ, ಬೇರೊಂದು ತಗೊಳ್ಳೋಣ, ಆ ಥಾಟ್ಸ್ ಬರುತ್ತೆ ಸರ್. ನಿಮ್ಗೆ ಬೇಕಾದ್ರೆ ಖಂಡಿತ ನೀವು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಕುಜ ಹೇಗೆ ಆದ್ರೂ ಕುಜ ಈಗ ಸೆಕೆಂಡ್ ಹೌಸ್ಗೆ ಹೋಗಿ ಬಿಡ್ತಾನೆ ಈಗ ಏಪ್ರಿಲ್ 3ನೇ ತಾರೀಕಿನಿಂದ. ಅದರಿಂದಾಗಿ ಏನಾಗುತ್ತೆ, ನಿಮ್ಮ ಶುಕ್ರನಿಗೆ 12ನೇ ಮೇಲೆ ಕುಜ ಬಂದ್ಬಿಡ್ತಾನೆ. ಹಾಗಾದ್ರೆ ಏನಾಯ್ತು, ಎಲ್ಲೋ ಒಂದ್ ಕಡೆ ನಿಮ್ಮ ಈ ಒಂದು ಮನೆ ಭೂಮಿ ವಿಚಾರ ಏನು ಮಾರುವಂತ ಒಂದು ಅದನ್ನ ಖಂಡಿತ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಆನಂದ ಮನೆ ಚೇಂಜ್ ಮಾಡುವಂತದ್ದು ಇದೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಸೇರ್ಕೊಳ್ಳುವಂತ ಯೋಗ ಭಾಗ್ಯ ಕೂಡ ನಮ್ಮ ಕುಂಭರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಈ ಒಂದು 2 ತಿಂಗಳ ಕಾಲ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಇರುವುದರಿಂದ ಖಂಡಿತ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಾನು ಹೇಳಿದ ತರ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಿಕಾಷನ್ ಕೂಡ ಬೇಕು ನಿಮಗೆ, ಅಂತ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಚಿಂತೆ ಮಾಡೋದಾಗುತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ, ಸಪೋರ್ಟ್ ಕೂಡ ಸಿಗುತ್ತೆ, ಏನೂ ಸಮಸ್ಯೆ ಇಲ್ಲ. ಓಕೆ, ಹಾಗಾದ್ರೆ ಈಗ ಪರಿಹಾರ ಅಂತ ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಕುಂಭರಾಶಿಯವರು ಬಂದಿರುವಂತ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ, ವಿಷ್ಣು ಸಹಸ್ರನಾಮದ ಪಠನೆ ಮಾಡುವುದಿದೆಯಲ್ವಾ, ಅದು ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಖಂಡಿತ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಿ ಅಂತ ಹೇಳ್ತೇನೆ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಬೆಳಿಗ್ಗೆ ಸಂಜೆ ಆದ್ರೆ ಚಾಂಟಿಂಗ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಅದೇನಾದ್ರೂ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಅಂದಾಗ ಮೇ ಬಿ ಅದರಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗ್ಬಿಡ್ತೀರಾ. ಸ್ವಲ್ಪ ನೆಕ್ಸ್ಟ್ ಬಂದ್ಬೇಡ ನಮ್ಮ ಮೀನರಾಶಿ. ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಶನಿ ಮಹಾರಾಜ ಎಲ್ಲಿದ್ದಾನೆ, ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಿನೇ ಶನಿ ಮಹಾರಾಜ ಭ್ರಮಣ ಮಾಡ್ತಾರೆ. ಅದರ ಅರ್ಥ ಏನಂದ್ರೆ ಎಲ್ಲೊಂದು ಕಡೆ 7.5 2ನೇ ಹಂತ ನಿಮ್ಗೆ ನಡೀತಾ ಉಂಟು ಅಂತ ಅರ್ಥ. ಅದು ಪರವಾಗಿಲ್ಲ, ನಿಮ್ಗೆ ಒಂದಷ್ಟು ಪ್ರೆಷರ್ ಅಂತೂ ಕ್ರಿಯೇಟ್ ಆಗುತ್ತೆ. ಅದ್ರ ಮುಖಾಂತರ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿಕೊಂಡು ಅಥವಾ ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮುವಂತ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಅದಕ್ಕೆ ಅದೊಂದು ಸಡೆಸಾತಿಗೆ ಹೆದರ್ಬೇಕಾದಂತ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಶನಿ ಬಂದು ನಿಮ್ಗೆ ಆತ ಲಾಭಾಧಿಪತಿ ಮತ್ತೆ ವ್ಯಯಾಧಿಪತಿ ಆಗಿ ರಾಶಿಯಲ್ಲಿದ್ದಾನೆ. ಆನಂತರ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ ಆತ. ಇನ್ನು ಸ್ವಲ್ಪ ದಿನ ಕಳೆದ ನಂತರ ಏನಾಗುತ್ತೆ ಅಂದ್ರೆ ಈ ಒಂದು ಏಪ್ರಿಲ್ 3ನೇ ತಾರೀಕಿನಿಂದ ಏನಾಗುತ್ತೆ, ವ್ಯಯಸ್ಥಾನದಲ್ಲಿರುವಂತಹ ಕುಜ ನಿಮ್ಮ ರಾಶಿಗೇನೆ ಪ್ರವೇಶ ಮಾಡ್ತಾನೆ. ಅಲ್ಲೇನಾಗುತ್ತೆ, ಕುಜ, ಶನಿ ಮತ್ತೆ ಸೂರ್ಯ 3 ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡೋ ಪ್ಲಾನೆಟ್ಸ್ ಇರ್ತದೆ. ಆನಂತರ ಸೂರ್ಯ ಬಂದು 6ನೇ ಮನೆ ಅಧಿಪತಿಯಾಗಿ ಕೂಡ ಇರ್ತಾನೆ. ಹಾಗಾದ್ರೆ ನಮ್ಮ ಮೀನ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಹೆಲ್ತ್ ಬಹಳ ದೊಡ್ಡ ಮಟ್ಟಿಗೆ ಕೈ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರಲ್ಲೂ ಕೂಡ ಈ 3 ಪ್ಲಾನೆಟ್ಸ್ ಕೂಡ ಮೀನ ರಾಶಿ ಅಂದ್ರೆ ಜಲತತ್ವದ ರಾಶಿಯಲ್ಲಿ ಇರುವುದರಿಂದ ಎಲ್ಲೋ ಒಂದ್ ಕಡೆ ಮೂತ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯುರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟ ತೊಂದರೆಯನ್ನು ಅನುಭವಿಸುವವರು, ಕಿಡ್ನಿ ರಿಲೇಟೆಡ್ ತೊಂದರೆಯನ್ನು ಅನುಭವಿಸುವವರಿಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು. ಡಯಾಲಿಸ್ಗೆ ಹೋಗುವವರಿಗಂತೂ ತುಂಬಾ ಸಮಸ್ಯೆಗಳಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ದಯವಿಟ್ಟು ಸ್ವಲ್ಪ ಕ್ಯಾರ್ ತಗೊಳ್ಳಿ ಅಂತ ಹೇಳ್ತೇನೆ ಅಲ್ವಾ. ಒಟ್ಟಾರೆ ಏನೋ ತಿನ್ನೋದು, ಶುಗರ್ ಇದ್ದವರೆಲ್ಲ ಒಟ್ಟಾರೆ ಏನೋ ತಿನ್ನೋದು, ಶುಗರ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದು, ಇದರ ಮುಖಾಂತರ ನಿಮ್ಮ ಡೈರೆಕ್ಟ್ ನಿಮ್ಮ ಕಿಡ್ನಿಗೆ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಮೀನ ರಾಶಿಯವರು ಆರೋಗ್ಯದ ಬಗ್ಗೆ ಮಾತ್ರ ಏಪ್ರಿಲ್ ತಿಂಗಳಲ್ಲಿ ಬಹಳ ಗಮನ ಕೊಡಿ, ಓಕೆನಾ. ಯಾಕಂದ್ರೆ ನಿಮ್ಮ ಎಲ್ಲಾ ಪ್ಲಾನೆಟ್ಸ್ ಎಲ್ಲಿದೆ, 12ನೇ ಮನೆ ಮತ್ತೆ ರಾಶಿಯಲ್ಲಿದೆ. 5 ಪ್ಲಾನೆಟ್ಸ್ ಅಲ್ಲಿ ಉಂಟು ಈಗ. ಓಕೆ, ಇದು ಈಗ ನಿಮ್ಗೆ ಮೇ ಬಿ ತಿಂಗಳು ಪೂರ್ತಿ ಕೂಡ ಇರುತ್ತೆ. ತಿಂಗಳು ಅಂದ್ರೆ ಸೂರ್ಯ ಚೇಂಜ್ ಆಗ್ತಾನೆ, ಬಾಕಿ ಪ್ಲಾನೆಟ್ಸ್ ಇರುತ್ತೆ. 15ನೇ ತಾರೀಕಿನವರೆಗಂತೂ ಇದ್ದೇ ಇದೆ. ಹಾಗಾದ್ರೆ ಅಷ್ಟು ಸಮಯದ ಒಳಗೇನೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಬಹಳ ಜಾಸ್ತಿ ಆಗುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನೋಡಿ ಸರ್, ಇದು ಹೆದರ್ಸ್ತಾ ಇಲ್ಲ, ಪ್ರಿಕಾಷನ್ ಕೊಡ್ತಾ ಇದ್ದೇನೆ. ಅರ್ಥ ಮಾಡ್ಕೊಂಡ್ರೆ ಗೆಲುವು ನಿಮ್ಮದಾಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಪ್ಲಾನೆಟರಿ ಪೊಸಿಷನ್ ಚೆನ್ನಾಗಿದೆ, ಅವಾಗ ಏನು ಸಮಸ್ಯೆ ಕೂಡ ಆಗ್ಲಿಕ್ಕಿಲ್ಲ. ಇದೊಂದು ರಫ್ ಐಡಿಯಾ ಅಂತ ಹೇಳ್ತೇನೆ, ನಿಮ್ಮನ್ನ ನೀವೇ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ. ಅದು ಬಿಟ್ಟರೆ ಬೇರೆ ಏನು ಕೂಡ ಇರುವುದಿಲ್ಲ ಸರ್. ಚಿಂತೆ ಮಾಡೋದಾಗ ಅತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇನ್ನು ಚಂದ್ರನಿಗೆ ಕೇಂದ್ರದಲ್ಲಿ ಯಾರಿದ್ದಾರೆ, ಗುರು ಇದ್ದಾನೆ 4ನೇ ಮನೆಯಲ್ಲಿ. ಒಂದು ತಾತ್ಕಾಲಿಕ ರೀತಿಯಲ್ಲಿ ಗಜಕೇಸರಿ ಯೋಗವನ್ನು ನಿರ್ಮಾಣ ಮಾಡಿರುವುದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಗೆ, ಒಂದಷ್ಟು ಸಮಸ್ಯೆಗಳಿಗೆ ಆತ ಪರಿಹಾರವನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ತಾಯಿಯ ವಿಚಾರ, ಕೆಲಸದ ವಿಚಾರದಲ್ಲಿ ಒಂದಷ್ಟು ಪ್ರೋಗ್ರೆಸ್ ಕೂಡ ಆತ ಉಂಟು ಮಾಡಿಯೇ ಮಾಡ್ತಾನೆ. ಇನ್ನೊಂದು 2 ತಿಂಗಳು ಕಳೆದ ನಂತರ ಅಂದ್ರೆ ಒಂದು ಜೂನ್ಗೆ ಏನಾಗುತ್ತೆ, ನಿಮ್ಗೆ ಚಂದ್ರನಿಂದ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಏನಾಗುತ್ತೆ, ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ
ಮೀನರಾಶಿಯವರು ಡೆಫಿನೆಟ್ ಆಗಿ ಮುಕ್ತರಾಗಿ ಬಿಡ್ತೀರಾ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಸೆಕೆಂಡ್ ಹೌಸ್ ಅಲ್ಲಿ ಯಾರಿದ್ದಾರೆ? ಸೆಕೆಂಡ್ ಹೌಸ್ ಅಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಬಂದು ಅಷ್ಟಮಾಧಿಪತಿ, ಆನಂತರ ಶುಕ್ರ ಬಂದು ನಿಮ್ಮ ತೃತೀಯಾಧಿಪತಿ. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾನೆ ಅಂದಾಗ, ಅದು ಮೇಷರಾಶಿಯಲ್ಲಿ ಇದ್ದಾನೆ ಅಂದಾಗ ಏನಾಗುತ್ತೆ? ಯಾರಿಗೂ ದುಡ್ಡು ಕೊಟ್ಟಿರ್ತೀರಾ, ಮೇಷರಾಶಿಯಲ್ಲಿ ಶುಕ್ರ ದುಡ್ಡು ಕೊಟ್ಟಿರ್ತೀರಾ, ಆ ದುಡ್ಡನ್ನು ಕೇಳಬೇಕಾದ್ರೆ ಜಗಳ ಆಗುತ್ತೆ, ಮಾತಿನಿಂದ ಜಗಳ. ಮಾತಿನ ಜಗಳ ಮಾಡಿ, ತೊಂದರೆ ಇಲ್ಲ. ಯಾರಿಗೆ ದುಡ್ಡು ಕೊಟ್ಟಿರ್ತೀರಾ ಅವ್ರ ಜೊತೆ ಜಗಳ ಮಾಡಿ ಅಂತ ಹೇಳ್ತೇನೆ. ಅವ್ರ ಜೊತೆ ಜಗಳ ಮಾಡಿ ಅಥವಾ ಅವ್ರಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿ. ಅವಾಗ ಮೇ ಬಿ ದುಡ್ಡು ನಿಮ್ಮ ಕೈ ಸೇರ್ಬೋದು. ಯಾಕಂದ್ರೆ ಅಷ್ಟಮಾಧಿಪತಿಯಾಗಿ ಶುಕ್ರ ಎರಡನೇ ಮನೆಯಲ್ಲಿ, ದುಡ್ಡು ನಿಮ್ಮ ಪಾಲಿಗೆ ಬರ್ಬೋದು. ಧನಸ್ಥಾನದಲ್ಲಿ ಇದ್ದಾನೆ ಶುಕ್ರ, ದುಡ್ಡು ನಿಮ್ಮ ಪಾಲಿಗೆ ಬರ್ಬೋದು. ಇಷ್ಟವರೆಗೆ ಕೊಟ್ಟಿರುವಂತ ದುಡ್ಡು ಅಥವಾ ಇಷ್ಟವರೆಗೆ ಏನು ನೀವು ತುಂಬಾ ಸಮಯದಿಂದ ಕೊಟ್ಟಿದ್ದೀರಾ ದುಡ್ಡು ಅಲ್ವಾ, ತುಂಬಾ ಸಮಯ ಆಯ್ತು. ಯಾಕಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ ಯಾರು? ನಮ್ಮ ಶುಕ್ರ. ಅದರಿಂದಾಗಿ ಅಂತಹ ದುಡ್ಡು ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ನೀವು ಪರಾಕ್ರಮನ ಯೂಸ್ ಮಾಡಬೇಕಾಗುತ್ತೆ. ಸ್ವಲ್ಪ ನೀವು ಅವ್ರಿಗೆ ಸ್ವಲ್ಪ ಅದು ಹೇಳ್ತಾರಲ್ಲ ಏನು, ಅವ್ರಿಗೆ ಟ್ಯಾಪ್ ಮಾಡಬೇಕಾಗುತ್ತೆ, ಬಾರಿ ಬಾರಿಗೂ ಟ್ಯಾಪ್ ಮಾಡಬೇಕಾಗುತ್ತೆ. ಆವಾಗ ಮೀನರಾಶಿಯವರು ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದೀರಾ ವಾಪಸ್ ಬರ್ತಾ ಇಲ್ಲ, ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಮತ್ತೆ ನಿರಂತರ ರೀತಿಯಲ್ಲಿ ಮಾಡಿ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ, ಏನು ಸಮಸ್ಯೆ ಆಗಲ್ಲ. ಓಕೆ, ಆನಂತರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ? ನಿಮ್ಮ 12ನೇ ಮನೆಯಲ್ಲಿ ಯಾರಿದ್ದಾರೆ? 12ನೇ ಮನೆಯಲ್ಲಿ ಆಲ್ರೆಡಿ ರಾಹು ಭ್ರಮಣ ಮಾಡ್ತಾ ಇದ್ದಾನೆ. ರಾಹು ಜೊತೆಗೆ ಬುಧನೂ ಇದ್ದಾನೆ. ಓಕೆ, ಬುಧ ಇನ್ನು ಚೇಂಜ್ ಆಗ್ತಾನೆ, ಬಟ್ ರಾಹು ಅಲ್ಲೇ ಇರ್ತಾನೆ. ವರ್ಷ ಕೊನೆಯವರೆಗೂ ಕೂಡ ರಾಹು ಅಲ್ಲೇ ಇರ್ತಾನೆ. ಅದರಿಂದಾಗಿ ಕೆಲಸ ಚೇಂಜ್ ಮಾಡ್ಬೋದು. ಯಾಕಂದ್ರೆ 10ನೇ ಮನೆಗೆ 3ನೇ ಮನೆಯಲ್ಲಿ ರಾಹುವಿನ ಭ್ರಮಣ ಆಗ್ತಾ ಉಂಟು. 10ನೇ ಮನೆಗೆ 3ನೇ ಮನೆ ಅಂದ್ರೆ ಏನು? ಕಾರ್ಯಕ್ಷೇತ್ರ ಬದಲಾವಣೆ ಆಗ್ತಾ ಉಂಟು. ಹಾಗಾದ್ರೆ ಬದಲಾವಣೆ ಮಾಡಬಹುದು, ಬಟ್ ರಾಹು ಇರುವುದರಿಂದ ರಾಹು ತನ್ನ ಪ್ರಭಾವ ತೋರಿಸ್ತಾನೆ ತಾನೆ. ಆತ ಮೇ ಬಿ ಕೆಲವೊಂದು ಬಾರಿ ನಿಮ್ಗೆ ಬಹಳ ಸೂಪರ್ ಆಗಿ ಮೋಸ ಮಾಡಿಸ್ತಾನೆ. ಓಕೆನಾ, ನೈಸ್ ಆಗಿ ಮಾತಾಡಿಸಿ ಮೋಸ ಮಾಡಿಸ್ತಾನೆ ಯಾವುದೋ ಒಂದು ರೂಪದಲ್ಲಿ. ವಿದೇಶಕ್ಕೆ ಹೋಗ್ಬೇಕು, ಮೇ ಬಿ ಅಲ್ಲಿ ಮೋಸ ಆಗ್ಬೋದು, ವೀಸಾ ಬರುವುದು ಲೇಟ್ ಆಗ್ಬೋದು, ಅಥವಾ ಯಾರು ದುಡ್ಡು ತಗೊಂಡಿದ್ದಾರೆ ವೀಸಾ ಮಾಡಿಕೊಡ್ಲಿಕ್ಕೇನಿಲ್ಲ ಆ ಪರಿಸ್ಥಿತಿ ಆಗ್ಬೋದು. ಅಥವಾ ಎಲ್ಲೋ ಒಂದ್ ಕಡೆ ನಾನು ಕೆನಡಕ್ಕೆ ಹೋಗ್ತೇನೆ ಅಥವಾ ಇನ್ನು ಜರ್ಮನಿಗೆ ಹೋಗ್ತೇನೆ ಅಂತದ್ದೆಲ್ಲ ಹೋಗಿ ಮತ್ತೆ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡು ನಿಮ್ಮನ್ನ ಅವರು ಜೀತದಾಳಾಗಿ ಬಳಸ್ಕೊಂಡು ಕೆಲಸವನ್ನ ನಿಮ್ಮಿಂದ ಮಾಡಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅದರಿಂದಾಗಿ ಕೆಲಸ ಚೇಂಜ್ ಮಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಅಂತ ಹೇಳಿದ್ರೆ, ಅದರಲ್ಲೂ ವಿದೇಶ ಪ್ರಯಾಣ ಮಾಡುವವರು ಮಾತ್ರ ತುಂಬಾನೇ ಗಮನ ಕೊಡಬೇಕಾಗುತ್ತೆ. ಯಾರನ್ನು ಕೂಡ ನೀವು ನಂಬುವ ಹಾಗಿಲ್ಲ. ಮೇ ಬಿ ನಿಮ್ಮವರೇ ಇದ್ರೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ನೀವೇನಾದ್ರೂ ಈ ಕೆನಡಾ ಅದು ಇದು ಅಂತ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ, ಮತ್ತೆ ಅಲ್ಲಿ ಹೊರಬರ್ಲಿಕ್ಕೂ ಕಷ್ಟ ಆಗುತ್ತೆ. ಈಗ ನೀವು ಅರಬ್ ಕಂಟ್ರಿಗೆ ಹೋದ್ರೆ ಏನಾಗುತ್ತೆ, ಅಲ್ಲಿ ಅಂತ ಸಮಸ್ಯೆಗಳೆಲ್ಲ ಅಲ್ಲಿಂದ ಹೇಗೆ ಬೇಕಾದ್ರೂ ಪಾರಾಗಿ ಬರ್ಬೋದು. ಬಟ್ ಈ ಸೈಡ್ಗೆ ನೀವು ಚೈನಾ ಮತ್ತೆ ಈ ಕೆನಡಾ ಆ ಸೈಡ್ಗೆಲ್ಲ ಹೋದಾಗ ಏನಾಗುತ್ತೆ, ಮೇ ಬಿ ಅಲ್ಲಿ ಮೋಸಗಳಾಗುವಂಥದ್ದು. ಥಾಯ್ಲೆಂಡ್ ಅಲ್ಲೇ ನಿಮ್ಮನ್ನ ಬಂಧಿಸಿಟ್ಟು ನಿಮ್ಮಿಂದ ಕೆಲವು ಕೆಟ್ಟ ಕೆಲಸ ಕಾರ್ಯಗಳನ್ನ ಅಥವಾ ಅವ್ರಿಗೆ ಬೇಕಾದಂತೆ ನಿಮ್ಮನ್ನ ನಡೆಸಿಕೊಳ್ಳುವಂತ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ. ಬಾಕಿ ವಿಚಾರ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ನಿಮ್ಗೆ ರಿಸಲ್ಟ್ ಅಂತೂ ಬಂದೇ ಬರ್ತದೆ ಸರ್. ಓಕೆ, ಆನಂತರ 6ನೇ ಮನೆಯಲ್ಲಿ ಕೂಡ ಕೇತು ಇದ್ದಾನೆ. ಅದರ ಅರ್ಥ ಏನಂದ್ರೆ ಹೆಲ್ತ್, ವಿಶೇಷವಾಗಿ ಬಹಳ ದೊಡ್ಡ ರಿಸಲ್ಟ್ ಇರುವುದೇ ಇಲ್ಲಿ ಆರೋಗ್ಯದ ಬಗ್ಗೆ. ಅದರ ಬಗ್ಗೆ ಗಮನ ಕೊಡಿ. ಮತ್ತೆ ನಿಮ್ಗೆ ಯಾರು ಸಪೋರ್ಟರ್ ಇರ್ತಾರೆ? ಗುರು ಸಪೋರ್ಟ್ ಮಾಡ್ತಾನೆ. ಆನಂತರ ಅಷ್ಟಮಾಧಿಪತಿಗೆ ಶುಕ್ರ 2ನೇ ಮನೆಯಲ್ಲಿ ಇರೋದ್ರಿಂದ ದುಡ್ಡು ಫ್ಯಾಮಿಲಿಯ ವಿಚಾರದಲ್ಲಿ ಆತ ಸಪೋರ್ಟ್ ಮಾಡ್ತಾನೆ. ಟ್ಯಾಪ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಟಾರ್ಚರ್ ಕ್ರಿಯೇಟ್ ಮಾಡಬೇಕಾದ ಅನಿವಾರ್ಯತೆ ಉಂಟು. ಅಷ್ಟು ಮಾಡಿದಾಗ ಏನಾಗುತ್ತೆ, ನಮ್ಮ ಮೀನರಾಶಿಯವರು ಮೇ ಬಿ ಎಲ್ಲಾ ರೀತಿಯಲ್ಲಿ ಕೂಡ ಗೆಲುವನ್ನ ಸಾಧಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಚಿಂತೆ ಮಾಡಬೇಡಿ, ಒಂದು ಸ್ವಲ್ಪ ಸಮಯ ಕಾದು ನೋಡಿ. 1-2 ತಿಂಗಳು ಹೋದ ನಂತರ ನಿಮಗೆ ಖಂಡಿತ ಗುರುಬಲ ಬರ್ತದಲ್ವಾ, ಅವಾಗ ಎಲ್ಲಾ ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತಾರೆ. ನಾನು ಹೆಚ್ಚಿಗೆ ಹೇಳಕ್ಕೆ ಬಯಸುವುದಿಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಅರ್ಥ ಮಾಡ್ಕೊಳ್ಳಿ, ನಾನು ಹೆದರಿಸಿ ಕೇಳ್ತಾ ಇಲ್ಲ, ಪ್ರಿಕಾಷನ್ ಕೊಡ್ತಾ ಇದ್ದೇನೆ, ಒಂದು ರಫ್ ಐಡಿಯಾ ಕೊಡ್ತಾ ಇದ್ದೇನೆ. ಅದನ್ನು ಇಟ್ಕೊಂಡು ಮುಂದುವರಿಯಿರಿ ಅಂತ ಹೇಳ್ತೇನೆ. ಮೇ ಬಿ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿಬಿಡ್ತೀರಾ. ಎಲ್ಲೋ ಒಂದ್ ಕಡೆ ಶನಿಯ ಇಂಪ್ಯಾಕ್ಟ್ ಬಂದಿರುವುದರಿಂದ ಪರಿಹಾರ ಅಂತ ಬಂದಾಗ ಈಶ್ವರನ ಟೆಂಪಲ್ಗೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ, ಅಥವಾ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅಥವಾ ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮಗೆ ನಮ್ಮ ಮೀನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿಬಿಡ್ತೀರಾ. ಅರ್ಥ ಮಾಡ್ಕೊಳ್ಳಿ, 7.5 ನಡೀತಾ ಉಂಟು. ತೊಂದರೆ ಅಂತೂ ಡೆಫಿನೆಟ್ ಆಗಿ ಅಲ್ಲ, ತೊಂದರೆ ಆಗುವಂಥದ್ದಲ್ಲ. ಮನಸ್ಸಿನ ಮೇಲೆ ತೀವ್ರ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. 30 ವರ್ಷಗಳಲ್ಲಿ ಏನ್ ಕೆಲಸ ಮಾಡಿಲ್ಲ, ಏನು ಆಗೇ ಇಲ್ಲ ಸಾಧನೆ, ಆ ಸಾಧನೆ ಈ ಮೂಮೆಂಟ್ ಅಲ್ಲಿ ಆಗುತ್ತೆ. 7.5 ಮುಗಿದಾಗ ನೀವೊಬ್ಬ ಹೊಸ ವ್ಯಕ್ತಿಯಾಗಿ ಹೊರಹೊಮ್ತೀರಾ. ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇದು ಮೀನ ರಾಶಿಯವರಿಗೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ 12 ರಾಶಿಗಳ ಭವಿಷ್ಯವನ್ನ 3 ಕಂತುಗಳಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೇನೆ. ತುಂಬಾ ರೆಸ್ಪಾನ್ಸ್ ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು ನಿಮ್ಗೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಸರ್. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ.